ಶ್ರೀರಾಮನು ಸೀತಾ ಸ್ವಯಂವರಕ್ಕಾಗಿ ಹೋದ ಸ್ಥಳದ ಹೆಸರೇನು? ಆಪ್ಷನ್ಸ್: ಎ ಮಿಥಿಲಾ, ಬಿ ಅಯೋಧ್ಯ, ಸಿ ಜಾನಕಪುರ, ಡಿ ಪ್ರಯಾಗ್ರಾಜ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಥಿಲಾ. ತಾಯಿ ಸೀತೆಯನ್ನು ರಾವಣನಿಂದ ಅಪಹರಿಸಲಾಗಿದೆ ಎಂದು ರಾಮನಿಗೆ ಮೊದಲು ತಿಳಿಸಿದವರು ಯಾರು? ಆಪ್ಷನ್ಸ್: ಎ ಹನುಮ, ಬಿ ಲಕ್ಷ್ಮಣ, ಸಿ ಜಟಾಯು, ಡಿ ವೈದೇಹಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಟಾಯು. ಹನುಮನ ವಿರುದ್ಧ ಇಂದ್ರಜಿತ ಬಳಸಿದ ಅಸ್ತ್ರ ಯಾವುದು? ಆಪ್ಷನ್ಸ್: ಎ ತ್ರಿಶೂಲ, ಬಿ ಬ್ರಹ್ಮಾಸ್ತ್ರ, ಸಿ ಸುದರ್ಶನ ಚಕ್ರ, ಡಿ ಚಂದ್ರಹಾಸ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಾಸ್ತ್ರ. ಈ ಅಸ್ತ್ರವು ಹನುಮನ ವಿರುದ್ಧ ಇಂದ್ರಜಿತ ಬಳಸಿದ. 6 ತಿಂಗಳ ಕಾಲ ರಾವಣನನ್ನು ತನ್ನ ತೋಳುಗಳಲ್ಲಿ ಹಿಡಿದಿಟ್ಟವರು ಯಾರು? ಆಪ್ಷನ್ಸ್: ಎ ಬಲಿ, ಬಿ ಶ್ರೀರಾಮ, ಸಿ ಲಕ್ಷ್ಮಣ, ಡಿ ಹನುಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಲಿ. ಈತನು ಕಿಷ್ಕಿಂಧೆಯ ರಾಜ. ರಾಮಾಯಣದ ಕತೆ ಯಾವ ಯುಗಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ಎ ಸತ್ಯಯುಗ, ಬಿ ದ್ವಾಪರ ಯುಗ, ಸಿ ತ್ರೇತಾಯುಗ, ಡಿ ಯಾವುದೂ ಇಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತ್ರೇತಾಯುಗ. ರಾಮಾಯಣವು ತ್ರೇತಾಯುಗಕ್ಕೆ ಸಂಬಂಧಿಸಿದೆ. ರಾಮಾಯಣವನ್ನು ಮೂಲತಃ ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಆಪ್ಷನ್ಸ್: ಎ ಕನ್ನಡ, ಬಿ ಹಿಂದಿ, ಸಿ ಸಂಸ್ಕೃತಿ, ಡಿ ಇಂಗ್ಲಿಷ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ. ರಾಮಾಯಣವು ಮೂಲತಃವಾಗಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಲಾಗಿದೆ. ಮಹರ್ಷಿ ವಾಲ್ಮೀಕಿಯವರ ಬಾಲ್ಯದ ಹೆಸರೇನು? ಆಪ್ಷನ್ಸ್: ಎ ಸಿದ್ಧಾರ್ಥ, ಬಿ ರತ್ನಾಕರ, ಸಿ ಮಹಾವೀರ, ಡಿ ರಾಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರತ್ನಾಕರ. ಮಹರ್ಷಿ ವಾಲ್ಮೀಕಿಯವರನ್ನು ಬಾಲ್ಯದಲ್ಲಿ ರತ್ನಾಕರ ಎಂದು ಕರೆಯಲಾಗುತ್ತಿತ್ತು. ಮಹರ್ಷಿ ವಾಲ್ಮೀಕಿಯವರು ರಾಮಾಯಣವನ್ನು ರಚಿಸಿದ್ದಾರೆ. ರಾಮಾಯಣದಲ್ಲಿ ಎಷ್ಟು ಅಧ್ಯಾಯಗಳಿವೆ? ಆಪ್ಷನ್ಸ್: ಎ 7, ಬಿ 8, ಸಿ 3, ಡಿ 5. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 7. ರಾಮಾಯಣದಲ್ಲಿ ಒಟ್ಟು 7 ಅಧ್ಯಾಯಗಳು ಕಂಡುಬರುತ್ತವೆ. ಶ್ರೀರಾಮನ ಕಿರಿಯ ಸಹೋದರ ಲಕ್ಷ್ಮಣನನ್ನು ಯಾರ ಅವತಾರವೆಂದು ಪರಿಗಣಿಸಲಾಗಿದೆ? ಆಪ್ಷನ್ಸ್: ಎ ವಿಷ್ಣು, ಬಿ ಶೇಷನಾಗನ, ಬಿ ರಾವಣ, ಡಿ ಬ್ರಹ್ಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶೇಷನಾಗನ. ಶ್ರೀರಾಮನ ಕಿರಿಯ ಸಹೋದರ ಲಕ್ಷ್ಮಣನನ್ನು ಶೇಷನಾಗನ ಅವತಾರವೆಂದು ಪರಿಗಣಿಸಲಾಗಿದೆ. ಸೀತಾ ಸ್ವಯಂವರದಲ್ಲಿ ಬಿಲ್ಲು ಮುರಿದಾಗ ಯಾರಿಗೆ ಕೋಪ ಬರುತ್ತದೆ? ಆಪ್ಷನ್ಸ್: ಎ ರಾವಣ, ಬಿ ಲಕ್ಷ್ಮಣ, ಸಿ ಪರಶುರಾಮ, ಡಿ ಅರ್ಜುನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪರಶುರಾಮ. ಪರಶುರಾಮನನ್ನು ಯಾರ ಅವತಾರವೆಂದು ಪರಿಗಣಿಸಲಾಗಿದೆ? ಆಪ್ಷನ್ಸ್: ಎ ರಾವಣ, ಬಿ ಶಿವನ, ಸಿ ಕೃಷ್ಣ, ಡಿ ಬ್ರಹ್ಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವನ. ಪರಶುರಾಮನನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.